ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಹೇಳ್ತಾ ಹೋಗ್ತೀನಿ. ಏನಪ್ಪ ಅನ್ನೋದಾದರೆ ನೋಡ್ಬೋದು, ಇಲ್ಲಿ ರೀಸೆಂಟಾಗಿ ಬರ್ತಿರ್ತಕ್ಕಂಥ ಎಲ್ಲ ಟಿ ಇ ಟಿ ಅಭ್ಯರ್ಥಿಗಳು ಏನಪ್ಪ ಅಂದರೆ ಕೆಲವೊಂದು ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಜೊತೆಗೆ ನಿಮ್ಮ ಅಡ್ರೆಸ್ ಏನಾದರೂ ತಿದ್ದುಪಡಿಗೆ ಏನಪ್ಪ ಅಂದ್ರೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅನ್ನೋದಾದರೆ, ನಿಮ್ಮ ಹೆಸರು ಈಗ ಏನು ಮಾಡಿದ್ದೀರಾ ಅನ್ನೋದಾದರೆ ಚೇಂಜ್ ಮಾಡಿದೆ. ಅಂದರೆ ನೀವು ಏನಾದರೂ ಈಗ ನೇಮ್ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸ್ಪೆಲ್ಲಿಂಗ್ ಆಗಿರ್ಬೋದು, ಮತ್ತು ಅಡ್ರೆಸ್ ಏನಾದರೂ ಬಿಟ್ಟು ಹಾಕ್ತವ್ರಿಗೆ ಏನೇನು ಅವ್ರಿಗೆ ಅಮೌಂಟ್ ಕಟ್ಟಿ 200 ರೂಪೀಸ್ ಕಟ್ಟಿ ಏನೇನು ಪೋಸ್ಟ್ ಮಾಡಿದ್ರು ಅವರೆಲ್ಲರಿಗೂ ಈಗ ಏನಪ್ಪ ಅಂದರೆ ಒಂದು ತಿದ್ದುಪಡಿ ಮಾಡಿ ಕಳಿಸಿದ್ದಾರೆ ಅವರು. ಹಾಗಾಗಿ ನೀವೇನು ಮಾಡಬೇಕಪ್ಪ ಅನ್ನೋದಾದರೆ, ಎಲ್ಲರೂ ಟಿ ಇ ಟಿ ಆಗಿರ್ತಕ್ಕಂತಹ ಈ ಡೌನ್ಲೋಡ್ ಕಾರ್ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಪಾರ್ಗೆ ಹೋಗ್ಬೇಕು. ವೆಬ್ಸೈಟಿಗೆ ಹೋಗಿ ಅಲ್ಲಿ ಏನು ಮಾಡಪ್ಪ ಅನ್ನೋದಾದರೆ, ವೆಬ್ಸೈಟ್ಗೆ ಹೋಗಿ ನಿಮ್ಮದು ಏನಪ್ಪ ಅನ್ನೋದಾದರೆ ಅಲ್ಲಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮದು ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದರೆ ಅದು ನಿಮ್ದು ಈಗ ನ್ಯೂ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಬರುತ್ತೆ. ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಿದ್ರಪ್ಪ ಅಂದರೆ, ಈಗ ನೇಮ್ ಹಾಕೋ ಮುಂದೆ ಕೆಲವೊಂದು ಈಗ ನಿಮ್ಮ ನೇಮ್ನಲ್ಲಿ ಇನ್ಸಿಲ್ ಆಗಿರ್ಬೋದು ಅಥವಾ ಅಡ್ರೆಸ್ಸು ಮತ್ತು ಫಾದರ್ ನೇಮು ಕೆಲವೊಂದು ಭಾಳ ಜನ ತಪ್ಪಾಕಿದ್ರು. ಅವರೆಲ್ಲರೂ ಏನು ಮಾಡಿದ್ರು, ಈಗ ಕೆ ಇ ಡಿಪಾರ್ಟ್ಮೆಂಟಲ್ಲಿ ಕರೆದು ಏನಪ್ಪ ಅಂದರೆ ಕರೆದು ಅವ್ರ ಕರೆಕ್ಷನ್ಗೆ ಡೇಟ್ ಕೊಟ್ಟಿದ್ರು. ಇಷ್ಟರೊಳಗೆ ನೀವು ಅಮೌಂಟ್ ಕಟ್ಟಿ ಇದನ್ನು ಮಾಡಿದೆಪ್ಪ ಅಂದರೆ ಆ ಡಿಪಾರ್ಟ್ಮೆಂಟ್ ಕಳಿಸಿದರೆ ನಾವು ತಿದ್ದುಪಡಿ ಮಾಡ್ತೀವಿ ಅನ್ನೋದು. ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಎಲ್ಲ ಅಭ್ಯರ್ಥಿಗಳು ಈಗ ತಿದ್ದುಪಡಿ ಆಗಿರೋ ಬಂದಿದ್ದಾವೆ. ಹಾಗಾಗಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಯಾಕೆಂದರೆ ನೆಕ್ಸ್ಟ್ ಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಮ ಹೆಸರು ಆಗಿರ್ಬೋದು, ಫಾದರ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ದರೆ ಮಾತ್ರ ಅಲ್ಲಿ ಏನಪ್ಪ ಅಂದರೆ ಈಗ ನಿಮಗೆ ತೊಂದರೆ ಆಗಲ್ಲ. ಮೇನ್ ಸಿ ಇ ಟಿಯಲ್ಲಿ ನೀವೇನಾದರೂ ಸೆಲೆಕ್ಷನ್ ಆದರೆ ಅಲ್ಲಿ ಟಿ ಇ ಟಿದು ಸರ್ಟಿಫಿಕೇಟ್ನಲ್ಲಿ ಬೇರೆ ಹೆಸರು ಮತ್ತು ಮೇನ್ ಸಿ ಇ ಟಿಯಲ್ಲಿ ಕೂಡ ಬೇರೆ ಅಡ್ರೆಸ್ ಚೇಂಜ್ ಇದ್ದರೆ ನಿಮಗೆ ಮುಂದೆ ಸಮಸ್ಯೆ ಆಗುತ್ತೆ. ಅದನ್ನು ಮತ್ತೆ ಅಲ್ಲಿ ತಿದ್ದುಪಡಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಏನು ಹಾಕಿದ್ರೋ ಅವರು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ. ಇದು ರೀಸೆಂಟಾಗಿ ನಡೆದಿರ್ತಕ್ಕಂಥ 2026ರಲ್ಲಿ ಬಂದಿರತಕ್ಕಂಥ ಸರ್ಟಿಫಿಕೇಟ್ ರೀಸೆಂಟ್ ಇರು ಅವು ತಿದ್ದುಪಡಿಯನ್ನು ಈಗ ಮಾಡಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟು ಈಗ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ರೆಡಿ ಇರ್ತಕ್ಕಂಥ ಟಿ ಇ ಟಿ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಯಾರ್ಯಾರು ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2 ಅಭ್ಯರ್ಥಿಗಳು ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೂಡ ನೀಡ್ತೀವಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.